ಇಡೀ ಸಮಾಜದ 18 ಬೇಡಿಕೆಗಳ ಈಡೇರಿಕೆಗೆ ಒತ್ತಾಯಿಸಿ ಕರ್ದಾಳ ಬ್ರಹ್ಮಶ್ರೀ ನಾರಾಯಣ ಗುರು ಶಕ್ತಿ ಪೀಠದಿಂದ ಪೀಠಾಧಿಪತಿ ಡಾಕ್ಟರ್ ಪ್ರಣವಾನಂದ ಶ್ರೀಗಳು 700 ಕಿಲೋಮೀಟರ್ ಪಾದಯಾತ್ರೆಯನ್ನು ನಡೆಸಲಿದ್ದಾರೆ. ಈ ಪಾದಯಾತ್ರೆಗೆ ಚಿತ್ತಾಪುರ್ನಲ್ಲಿ ಚಾಲನೆಯನ್ನು ನೀಡಲಾಗಿದೆ. ಈ ಒಂದು ಐತಿಹಾಸಿಕ ಪಾದಯಾತ್ರೆಯ ಸಂದರ್ಭದಲ್ಲಿ ಹಲಕಟ್ಟಿ ಶ್ರೀ ಮುನೀಂದ್ರ ಶಿವಾಚಾರ್ಯರು, ಚಿತ್ರದುರ್ಗ ಛಲವಾದಿ ಜಗದ್ಗುರು ಬಸವನಾಗಿದೇವ ಶರಣರು, ಅಖಿಲ ಭಾರತ ಉಪ್ಪಾರ ಗುರುಪೀಠದ ಶ್ರೀ ಜಗದ್ಗುರು ಭಗೀರಾನಂದಪುರಿ ಸ್ವಾಮೀಜಿ, ರಾಂಪುರಹಳ್ಳಿ, ಸುಲೆಪೇಟ್ ವಿಶ್ವಕರ್ಮ ಏಕದಂಡಿಗೆ ಮಠ ಶ್ರೀ ದೊಡ್ಡೇಂದ್ರ ಸ್ವಾಮಿಗಳು, ಹಡಪದ ಮಹಾಸಂಸ್ಥಾನದ ಶ್ರೀ ಹಡಪದ ಅಪ್ಪಣ್ಣ ಶಹಾಬಾದ್ ವೀರದೇವರು, ಶಹಾಬಾದ್ ನದಿಸಿನ್ನೂರು ಹೋಗಾರ ಮಾದಯ್ಯನವರ ಮಹಾಶಕ್ತಿ ಪೀಠದ ಶ್ರೀ ಗುರುರಾಜೇಂದ್ರ ಶಿವಯೋಗಿಗಳು, ಬಾಗಲಕೋಟೆ ಶಿವಸಿಂಬಿ ಸಮಾಜದ ಜಗದ್ಗುರು ಪೀಠದ ಶ್ರೀ ಮಹಾಂತ ದೇವರು, ಕರ್ದಾಳ್ ಯಲ್ಲಮ್ಮ ದೇವರು ಸಾನ್ನಿಧ್ಯ ವಹಿಸಿದರು. ಇದೇ ಸಂದರ್ಭದಲ್ಲಿ ಮುಖ್ಯ ಅತಿಥಿಗಳಾಗಿ ಕೆಪಿಎಸ್ಸಿ ಮಾಜಿ ಸದಸ್ಯ ಡಾಕ್ಟರ್ ಲಕ್ಷ್ಮೀನರಸಯ್ಯ, ತುಮಕೂರು ಮಹಿಳಾ ಅಧ್ಯಕ್ಷೆ ಪೂರ್ಣಿಮಾ ಮಾವೇರಿ, ತಿಪ್ಪೇಶ್ ಚಿತ್ರದುರ್ಗ, ಡಾಕ್ಟರ್ ಮಂಚೇಗೌಡ ವೆಂಕಟೇಶ್, ಎಂ ಕಡೇಚೂರ್, ಸದಾನಂದ ಪೇರ್ಲಾ, ನವೀನ್ ಕುಮಾರ್ ಮಂಗಳೂರು, ನಾಗರಾಜ್ ನಾಯಕ್ ಸಾಗರ್ ಬುಧಾನಿ, ಸುರೇಶ್ ಗುತ್ತೇದಾರ್, ಕರ್ದಾಳ್ ಬಸವರಾಜ್ ಗುತ್ತೇದಾರ್, ಕಾಶಿನಾಥ್ ಗುತ್ತೇದಾರ್, ಕಾಶಣ್ಣ ಗುತ್ತೇದಾರ್, ಶಿರ್ಷೇಲ್ ಗುತ್ತೇದಾರ್, ಸುನೀಲ್ ಗುತ್ತೇದಾರ್ ಸೇರಿದಂತೆ ಅನೇಕರು ಹಾಜರಿದ್ದರು. ಅಣ್ಣಾರಾಯ್ ವಿವಣಿ RJ32 ಕನ್ನಡ ನ್ಯೂಸ್ ಚಿತ್ತಾಪುರ್. ಬೇಗ ಕೂರ್ಸಕ್ಕೆ ಟೈಮ್ ಲೇಟ್ ಆದ್ರೆ ತುಂಬಾ ಕಷ್ಟ ಆಗ್ತದೆ ನಮಗೆ. ನಮ್ಮ ರಾಯಚೂರಿನ ಜಿಲ್ಲಾಧ್ಯಕ್ಷರಾದ ನರಸಂಗೌಡರು ಕೂಡ ಈ ವೇದಿಕೆ ಬಂದಿದ್ದಾರೆ. ಅವರ ಹೆಸರು ಹೇಳ್ಬಿಡಪ್ಪ. ಓಂ ರಾಜಾಧಿರಾಜಾಯ ಪಾರ್ವತಿ ಶಿವಹರ ಕರ್ಣಾವತಾರಂ ಸಂಸಾರಸಾರಂ ಜಗೇಂದ್ರಹಾರಂ ಸದಾ ವಸಂತಂ ರಮಯಾರಮೇ ಭವಾಮಿ.